ಶ್ರೀಗುರುಭ್ಯೋ ನಮಃ. ಹರಿ ಓಂ. ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿಮಾದ್ಯಾದಿ ವರದೇಶ ವರಪ್ರದಂ. ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ರಚಿಸಿದ 12 ಅಧ್ಯಾಯಗಳಿಂದ ಕೂಡಿದಂತಹ ಒಂದು ಮಹಾಗ್ರಂಥ ಅಂತಂದರೆ ಅದು ಶ್ರೀ ದ್ವಾದಶ ಸ್ತೋತ್ರ. ದ್ವಾದಶ ಅಂತಂದರೆ 12 ಅಧ್ಯಾಯಗಳಲ್ಲಿ ಭಗವಂತನ ವಿಶೇಷವಾದ ಸ್ತೋತ್ರವನ್ನು ಮಾಡಿದ್ದಾರೆ ಆಚಾರ್ಯರು. ಮೊದಲನೆಯ ಅಧ್ಯಾಯದಲ್ಲಿ ಭಗವಂತನ ಒಂದೊಂದು ಅವಯವಗಳ ಚಿಂತನೆಯನ್ನು ಹೇಗೆ ಮಾಡಬೇಕು ಅಂತ ತಿಳಿಸಿದ್ದಾರೆ. ಸಂಚಿಂತಯೇದ್ ಭಗವತ ಚರಣಾರವಿಂದಂ ಎಂಬುದಾಗಿ ನಾವು ಭಾಗವತ ತೃತೀಯ ಸ್ಕಂದದಲ್ಲಿ ಕೇಳುವಂತೆ ಆಚಾರ್ಯರು ಇಲ್ಲಿ ದೇವರ ಧ್ಯಾನವನ್ನು ಹೇಗೆ ಮಾಡಬೇಕು, ಮತ್ತು ದಶಾವತಾರಗಳ ಮಹಿಮೆ, ಹೀಗೆ ಲಕ್ಷ್ಮೀದೇವಿಯ ಕಟಾಕ್ಷ ಭಗವಂತನ ಮೇಲೆ ಎಷ್ಟು ಇದೆ ಎಂಬುದಾಗಿ ಒಂದೊಂದು ಅಧ್ಯಾಯಗಳಲ್ಲಿ ಒಂದೊಂದು ವಿಶೇಷ ಅನುಸಂಧಾನವನ್ನು ನಮಗೆ ತಿಳಿಸಿದ್ದಾರೆ. ಈ ದ್ವಾದಶ ಸ್ತೋತ್ರ ಯಾವ ಸಂದರ್ಭದಲ್ಲಿ ಆಚಾರ್ಯರು ಮಾಡಿದ್ದು ಅಂತಂದರೆ, ಶ್ರೀ ವ್ಯಾಸತೀರ್ಥರು ಅಂತ ಟೀಕಾಕೃತ್ಪಾದರ ಸಾಕ್ಷಾತ್ ಶಿಷ್ಯರು, ಪೀಠಾಧಿಪತಿಗಳಲ್ಲ, ಬಿಡಿಯ ಸನ್ಯಾಸಿಗಳು. ಅವರು ಶ್ರೀಮದ್ ಟೀಕಾಕೃತ್ಪಾದರ ಹತ್ತಿರದಲ್ಲೇನೆ ಅವರು ವೃಂದಾವನ ಪ್ರವೇಶವನ್ನು ಮಾಡಿದ್ದಾರೆ. ಉಪನಿಷತ್ ಭಾಷ್ಯ ಬರೆದಂತಹ ಮಹಾನುಭಾವರು. ಅವರು ತಮ್ಮ ಗ್ರಂಥದಲ್ಲಿ ಹೀಗೆ ಜಯತೀರ್ಥ ವಿಜಯದಲ್ಲಿ ತಿಳಿಸ್ತಾರೆ. ಶೇಷಾದೀನಾಂ ಅಗಮ್ಯಂ ತವ ಮುಖಜನಿತಂ ಶಾಸ್ತ್ರ ಮಾಲೋಡ್ಯಕೇವ ವ್ಯಾಖ್ಯಾಸ್ಯಂತೀತಿ ಪೃಷ್ಟ ಸುಖಮುನಿರವದತ್ ಸುಸ್ಮಿತಾಸ್ಯೋತ ಶಿಷ್ಯೈಃ ವ್ಯಾಖ್ಯಾಸಸ್ತ್ಯೇಷ ಘೋರಾಡಿತಿ ಕುಪಿತತರಾ ಶಿಷ್ಯಕಾಶ್ಯೇಪುರೇಣಂ ಘೋರಾಜೋ ಸಾವಯೋಗ್ಯ ಪ್ರವಚನ ಸಮಯೋ ಸರ್ಪದಷ್ಟೋ ಮ್ರಿಯೇತ ಇತ್ತಂ ಶಪ್ತಂ ಸ್ವಶಿಷ್ಯೈರ್ವೃಷಭದನುಮಸೌ ಶ್ರೀಪತಿ ಕ್ಷೇಮದೋಯಂ ದತ್ವಾ ಶಾಪಸ್ಯ ಮೋಕ್ಷಂ ಪ್ರವಚನ ಸಮಯೇ ದ್ವಾದಶ ಸ್ತೋತ್ರ ಪಾಠಂ ದೃಷ್ಟ್ವಾ ತಂ ತಸ್ಯ ವಕ್ತ್ರೆ ಪ್ರಕಟಯದನಿಲಾಂಶೋ ಯತೀಂದ್ರೋತಿ ವಾಗ್ಮಿ ಮಧ್ವೋ ಮಾನ್ಯಾರ್ಥವಾಕ್ಯೋ ಮಧುಮಥನ ಪದಂ ಮಾನಸೇ ಚಿಂತಯನ್ ಸಹ ಎಂಬುದಾಗಿ ತಿಳಿಸ್ತಾರೆ. ಶ್ರೀಮದ್ ಆಚಾರ್ಯರ ಶಿಷ್ಯರು ಶ್ರೀಮದ್ ಆಚಾರ್ಯರಲ್ಲಿ ಅಧ್ಯಯನವನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಕೇಳ್ತಾರೆ, ಸ್ವಾಮಿ, ಇಷ್ಟು ಗಂಭೀರವಾದ ನಿಮ್ಮ ಮಾತನ್ನು ಮುಂದಿನ ಪೀಳಿಗೆಯವರು ಹೇಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ? ಯಾರ್ದಾದ್ರೂ ವ್ಯಾಖ್ಯಾನ ಇದ್ದಾಗ ಮಾತ್ರ ಇದು ತಿಳಿಯಲು ಸುಲಭ, ಮತ್ತು ಇದಕ್ಕೆಲ್ಲ ವ್ಯಾಖ್ಯಾನವನ್ನು ಬರೆಯೋರು ಯಾರು ಅಂತ ಕೇಳಿದಾಗ ಆಚಾರ್ಯರು ಹೇಳ್ತಾರೆ, ವ್ಯಾಖ್ಯಾಸಸ್ತ್ಯೇಷ ಘೋರಾಟ್. ಈ ಎತ್ತು ಏನು ಇದೇ ಮುಂದೆ ವ್ಯಾಖ್ಯಾನವನ್ನು ಮಾಡಲಿಕ್ಕೆ ಹೋಗ್ತದೆ ಅಂತ ಹೇಳ್ತಾರೆ. ಆವಾಗ ಶಿಷ್ಯರು ವಿಚಾರ ಮಾಡಿದರಂತೆ, ವ್ಯಾಖ್ಯಾನ ಬೇಗ ಆಗಬೇಕಂದ್ರೆ ಇದರ ಪ್ರಾರಬ್ಧ ಮುಗಿಯಲಿ, ಹಾಗಾದರೆ ಬೇಗ ಸರ್ಪ ಕಚ್ಚಿ ಈ ಎತ್ತು ಸಾಯಲಿ ಅಂತ ಶಾಪವನ್ನು ಕೊಟ್ಟರಂತೆ. ಆ ಸಂದರ್ಭದಲ್ಲಿ ಶಾಪವನ್ನು ಕೊಟ್ಟಾಗ ಆಚಾರ್ಯರು ದ್ವಾದಶ ಸ್ತೋತ್ರವನ್ನು ಮಾಡಿ ಆ ಎತ್ತಿನ ಮೈಯೆಲ್ಲ ನೀಲಿಯಾಗಿದ್ದರೆ ಆ ವಿಷ ಕಡಿದು ಆತ ನೀಲಿ ಬಾಧೆಯನ್ನು ಪರಿಹಾರ ಮಾಡಿಸ್ತಾರೆ ದೇವರ ಸ್ತೋತ್ರವನ್ನು ಮಾಡಿ. ಹಾಗಾಗಿ ಇವತ್ತಿಗೂ ನೈವೇದ್ಯ ಸಂದರ್ಭದಲ್ಲಿ ವಿಶೇಷವಾಗಿ ನಾವು ದ್ವಾದಶ ಸ್ತೋತ್ರವನ್ನು ಹೇಳ್ತೇವೆ. ಯಾಕೆಂತಂದರೆ ಶ್ರೀಮದಾಚಾರ್ಯರು ಆ ಎತ್ತಿನಲ್ಲಿ ಇದ್ದ ವಿಷವನ್ನು ಪರಿಹಾರ ಮಾಡಿದರು. ಹಾಗೆ ಅಡಿಗೆ ಮಾಡುವಾಗ ಅಡಿಗೆಯಲ್ಲಿ ಏನಾದರೂ ಲೋಪದೋಷಗಳು ಇದ್ದರೆ, ಏನಾದರೂ ಅಶುದ್ಧಿ ಇದ್ದರೆ ಆ ಎಲ್ಲ ಅಶುದ್ಧಿಯೂ ಕೂಡ ಈ ಸ್ತೋತ್ರವನ್ನು ಪಠನ ಮಾಡೋದರಿಂದ ಪರಿಹಾರವಾಗ್ತದೆ ಅಂತ ಅಂದಿನಿಂದ ನೈವೇದ್ಯ ಸಮಯದಲ್ಲಿ ದ್ವಾದಶ ಸ್ತೋತ್ರವನ್ನು ಹೇಳುವಂತಹ ಒಂದು ಕ್ರಮವನ್ನು ನಾವು ನೋಡ್ತೇವೆ. ಇವತ್ತಿಗೂ ಕೂಡ ಎಲ್ಲ ಸಂಸ್ಥಾನಗಳಲ್ಲಿ ನೈವೇದ್ಯ ಸಮಯದಲ್ಲಿ ದ್ವಾದಶ ಸ್ತೋತ್ರದ ಪಾರಾಯಣವನ್ನು ಮಾಡೋದನ್ನು ನಾವು ನೋಡ್ತೇವೆ. ವಿಶೇಷವಾಗಿ ಉಡುಪಿಯಲ್ಲಿ ನೈವೇದ್ಯವನ್ನು ಇಟ್ಟು ಪರ್ಯಾಯ ಶ್ರೀಪಾದರು ತಾವು ಹೊರಗಡೆ ಬರ್ತಾರೆ, ದ್ವಾದಶ ಸ್ತೋತ್ರವನ್ನು ಮಾತ್ರ ಪಾರಾಯಣ ಮಾಡ್ತಾರೆ. ಆಚಾರ್ಯರೇ ಬಂದು ನೈವೇದ್ಯವನ್ನು ಮಾಡ್ತಾರೆ. ಸ್ವಯಂ ಆಚಾರ್ಯರೇ ಹೇಳಿದ್ದಾರೆ, ನೈವೇದ್ಯವನ್ನು ಇಟ್ಟು ಹೋಗುವುದು ಮಾತ್ರ ಕೆಲಸ, ದ್ವಾದಶ ಸ್ತೋತ್ರ ಪಾರಾಯಣ ಮಾಡ್ತಾ ಇದ್ದರೆ ನಾನೇ ಬಂದು ಕೃಷ್ಣನಿಗೆ ನೈವೇದ್ಯವನ್ನು ಮಾಡ್ತೇನೆ ಅಂತ ಇವತ್ತಿಗೂ ಆಚಾರ್ಯರು ಬಂದು ನೈವೇದ್ಯವನ್ನು ಮಾಡ್ತಾರೆ ಅಂತ ಐತಿಹ್ಯವನ್ನು ನಾವು ಕೇಳ್ತೇವೆ. ಅಂತಹ ದ್ವಾದಶ ಸ್ತೋತ್ರ ಆಚಾರ್ಯರ ದೊಡ್ಡ ಅನುಸಂಧಾನ ಇರುವಂತಹ ಒಂದು ಕೃತಿ. ಆ ದ್ವಾದಶ ಸ್ತೋತ್ರದಲ್ಲಿ ಹೇಳಿದ ಭಗವದ್ರೂಪಗಳನ್ನು ಯಥಾಯೋಗ್ಯವಾಗಿ ಚಿಂತನೆ ಮಾಡುವ ಒಂದು ಸೌಭಾಗ್ಯವನ್ನು ಮಧ್ವವಲ್ಲಭ ಜನಾರ್ದನ ಕರುಣಿಸಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.